ಮೇರೆಗೆ ಹೌದು ಹೌದು ಏನ್ ಮಾಡ್ಯಾರಿಪ್ಪ ಇಲ್ಲಿ ಒಂದೆರಡು ವಿಷಯ ಇಟ್ಟಾರೆ. ಹೌದು ಹೌದು ಇಟ್ಟಾರೆ ಈಗ ಭಕ್ತಿ ಮತ್ತು ಜ್ಞಾನ. ಹೌದು ಹೌದು ಭಕ್ತಿ ಮಾಡಿದವ್ರು ಎಲ್ಲಿ ಮುಟ್ಟಿದ್ರು, ಧ್ಯಾನ ಮಾಡಿದವ್ರು ಏನೇನು ಮಾಡಿದ್ರು, ಏನೇನು ಎಲ್ಲಿ ಮುಟ್ಟಿದ್ರು. ಭಕ್ತಿ ಮಾಡಿ ಅದ ಹ್ಯಾಂಗ ಮುಕ್ತಿ ಪದಕ್ಕೆ ಹೋಗಿ ಮುಕ್ತಿ ಮಂದ್ರ ಠಾಣಕ್ ಹ್ಯಾಂಗ ಹೋಗಿ ಮುಟ್ಟ್ಯಾರ. ಹೌದು ಜ್ಞಾನ ಪಡ್ಕೊಂಡು ಹೌದು ಈ ಜ್ಞಾನ ಹ್ಯಾಂಗ ವಿಶ್ಲೇಷಣೆ ಮಾಡುದೈತಿ. ಹೌದು ಹೌದು ಹೆಂಗಾಗ್ಯದ ಯಾರ್ಯಾರು ಜ್ಞಾನ ಪಡ್ಕೊಂಡಾರ, ಧ್ಯಾನದಿಂದ ಏನೇನೋ ಖೂನ ಉಳಿಸ್ಯಾರ. ಜ್ಞಾನದಿಂದ ಈ ಭೂಲೋಕದೊಳಗೆ ಯಾನ್ ಖೂನ್ ಉಣಿಸ್ಯಾರ. ಹೌದು ಹೌದು ಈ ಮಾತ ಹಿಂಗ ಎರಡು ವಿಷಯ ನಮ್ಮ ಜೀರಂಕ್ಲಿ ಗ್ರಾಮದ ಬಸವ ಸ್ವಾಮಿಗಳು ಎರಡು ವಿಷಯ ಇಟ್ಟಾರೆ ಅಪ್ಪರು. ಒಂದ್ ಹಿಡ್ಕೊಂಡು ನೀವು ಅವ್ರಿಗೆ ಬಿಟ್ಟು ಬಿಡ್ರಿ ಅಂದಾರ. ಹೌದು ಬೆಳೆಸೇ ಬಿಡ್ರಿ ತಿಳಿಯವ್ರು ಮುಂದೆ ಟೈಮ್ ಇಲ್ಲ ಹುಟ್ಟೈನ ಸಮಯ ಇಲ್ಲ, ಟೈಮ್ ಮೀರದ. ಹೌದು ಹಮ್ ಬೈಟ ತುಮ್ ಬೈಟ ಅನ್ನೋದಾಗ ಹಾಡಿ ಹೋಗ್ಬಿಟ್ಟದ. ಹೌದು ಹೌದು ಅದಕ್ಕೆ ನಾ ಕುಂಡ್ರು ನೀ ಕುಂಡ್ರ ಅನ್ನೋದಾಗ ಹಾಡಿ ಹೋಗ್ತದಪ್ಪ. ಹೌದು ಈಗ ಚಾಲು ಮಾಡ್ರಿ. ಯಾಕಂತ ಕೇಳ್ರಿ, ಇಲ್ಲಿ ಅನೇಕ ಧರ್ಮದ ಗುರು ಹಿರಿಯರು ಕೂತಾರ ಇಲ್ಲಿ. ಹೌದು ಹೌದು ಕೂತಾರ. ಇಲ್ಲ ಹೌದು ಇಲ್ಲಿ ಜ್ಞಾನ ಮತ್ತು ಭಕ್ತಿ ಹೌದು ನಮ್ಮ ಪಾಲಿಗೆ ಯಾವ್ದು ಹಿಡ್ಕೊಳ್ತದ, ಯಾವಾದ್ರಿಪ್ಪ ಒಂದ್ ಹಿಡ್ಕೊಂಡು ಬಿಡ್ತದ ಅವ್ರಿಗೆ. ಹೌದು ಹೌದ್ರಿ ಹಂಗೆ ಬಿಡುದಿಲ್ಲ. ಹೌದ್. ನಮ್ ನಾಯಕ ಅನ್ಸಲ್ಕ್ ಹೋಲಿ ಕುಸ್ತಿ ಹಿಡ್ಲಿಕ್ ಬಂದಿದಪ್ಪ ಅಂದ್ರ ಒಮ್ಮ ಬೀಳುದರ ಅಲ್ಲಿ ಹಿಡಿದ್ರ ಒಗುದರ ಅಲ್ಲಿ. ಹೌದು ಎರಿ ಹೊಲ ಹಿಡಿಯೋದು, ಮಡ್ಡಿ ಹೊಲ ದ್ರಾಕ್ಷಿ ಬೆಳೆಯೋದು. ಮಡ್ಡಿ ಬತ್ತಪ್ಪ ಅಂದ್ರ ಬಂಗಾರ ಖಡ್ಡಿ ಮಾಡುದದ. ಹೌದು ಹೌದು ದ್ರಾಕ್ಷಿ ಬೆಳೆದು ಎರಿ ಹೊಲ ತಯಾರ ಇರ್ತದ. ಅದು ಕಬ್ಬಿಗೆ ರೆಡಿನೇ ಅದು. ನೋಡುದಿ ಅದು. ಹೌದು ಇಲ್ಲಿ ಸರಳ ಮತ್ತ ಇರಳ ಹಿಂಗೇನಿಲ್ಲ. ಹೌದು ಹೌದು ಎರಡು ವಿಷಯ ಹೌದು ಯಾರ್ಯಾರು ಹೆಚ್ಚಿಗೆ ಉದಾಹರಣೆ ಕೊಡ್ತಾರ. ಹೌದು ಹೌದು ಅದೆಲ್ಲಾ ಗುರು ಹಿರಿಯರು ಎಲ್ಲಾ ನೋಡಿ ಸಂಜೆಕ ತಕಡಿ ಅಕಡೆ ಹೆಚ್ಚ ಕಡಿಮೆ ಆಗ್ಯದ. ಮಾರ್ಕಸ್ ಸಾಲ ಕೊಡ್ತಾರಿಪ್ಪ. ನಾಳೆ ಕೊಡ್ತಾರ ಅವ್ರು ಈಗ ಕೊಡಂಗಿಲ್ಲ. ಹಾ ಎಷ್ಟ ಮಾತಾಡ್ಯಾರ ಏನೇನ ಉಳಿಸ್ಯಾರ. ಹಾ ಮಾಸ್ತರ್ ಸರಳ ಹಿಡ್ಕೊಂಡಾನ. ಹಿಂಗೇನಿಲ್ಲ, ಸಣ್ಣ ಮೇಳದ ಸಣ್ಣವ್ರು ಹೇಳಕತ್ತಾರ. ಹೌದು ಹಿಂಗೇನಿಲ್ಲ ಅಂದ್ರ ಅವ್ರೆಲ್ಲ ಹಿರಿಯರ ಈ ಕಲಾವ್ರಂತರು ಬಂದಾರ ಅಂತ ಹೇಳಿ. ಹೌದು ಹೌದು ಹೇಳ್ಯಾರಿಪ್ಪ. ಚೇಳಿಗೂ ಕಡದ್ರ ಅಷ್ಟೇ ವಿಷ ಇರ್ತೈತಿ. ಹೌದು ಸಣ್ಣ ಚೇಳ ಕಡದ್ರು ಅಷ್ಟೇ ವಿಷ. ಅದು ಭಾಗ ಅನ್ನೋದು ಹಂಗನದ. ದೊಡ್ಡದ ಕಡದ್ರು ಕೆಲಸ ಮಾಡ್ಬೇಕು ಮಾಡೋದೇರಿಪ್ಪ ಅದು. ಹಂಗ ಭಗವಂತ ಸಣ್ಣ ಕೂಸ ಅಭಿಷೇಕ ಇದ್ರು ಭಗವಂತ ಅವನಿಗೆ ಅಷ್ಟೇ ಜ್ಞಾನ ಕೊಟ್ಟಾನ. ಹೌದು ಹೌದು ಬುದ್ಧಿ ದೊಡ್ಡದಲ್ಲ. ಹೌದಿಲ್ಲ. ಹೌದು ಮತ್ತ ನಮ್ಮ ರಮೇಶ್ ಮಾಸ್ತರ್ಗೂ ಅಷ್ಟೇ ಬುದ್ಧಿ ಕೊಟ್ಟಾನ. ಹೌದು ಹೌದು ನಾವ್ ಬರೇ ಶರೀರ ಬೆಳೆಸಿದ್ರೆ ಏನ್ ಮಾಡುದು, ಎತ್ತರ ಇದ್ದೀವಿ ಅಂತ ದೊಡ್ಡ ಅದೇ ಸಂಬಂಧ ಇಲ್ಲ. ಬುದ್ಧಿ ನೀರಿಲ್ಲಪ್ಪ ಅಂತಂದ್ರ ಬೇಸ್ ಮಾಲ್ಗ ಹತ್ತರ ಕೆಲಸ ಕೊಡಲ್ಲ ಅದು. ಅದಕ್ಕೆ ನಮ್ಮ ಸಂಘಕ್ಕೆ ಒಂದ ವಿಷಯ ಏನಪ್ಪಾ ಅಂತ ಕೇಳಿದ್ರ ತಕ್ಕಂಗ ಮಾತಾಡೋದು ದೊಡ್ಡವ. ಭಕ್ತಿ ಅನ್ನೋಂಥದ್ದು ಭಕ್ತಿ ಹೆಂಗೈತ್ರಿಪ್ಪ ವಿಷಯ ಹಿಡಿದ ಭಕ್ತಿ. ಹೌದು ಅದಕ್ಕೆ ಜ್ಞಾನಿ ಹೇಳ್ತಾನ, ಏನ್ ಹೇಳ್ತಾನಿಪ್ಪ ದಾನಿ. ಭಕ್ತಿಯಿಂದಲೇ ಶಕ್ತಿ, ಭಕ್ತಿಯಿಂದಲೇ ಯುಕ್ತಿ, ಭಕ್ತಿಯಿಂದಲೇ ಮುಕ್ತಿ. ಈ ಜಗದೊಳಗ ಮುಕ್ತಿ ಇಲ್ಲದಿದ್ದರೆ ಹೌದು ಏನಾಗ್ತದ, ಏನಾತರಿಪ್ಪ ಅಳಗಾಲ ಹೇಳ್ಯಾರ. ಹೌದು ಹೌದು ಹೇಳ್ಯಾರಿ. ಭಕ್ತಿ ಮಾಡ್ಬೇಕಾಗ್ಯದ. ಮನುಷ್ಯ ಜನ್ಮಕ್ಕೆ ನಾವ್ ನೀವು ಬಂದಿದೇವಪ್ಪ ಅಂತಂದ್ರ ಹೌದು ಈ ಈರಭದ್ರ ದೇವರು ಅಂದ್ರ ಜಾತ್ರೆಗೆ ಬಂದಿದ್ದು ಭಕ್ತಿಯಿಂದ ಬಂದಾರ ಇಲ್ಲಿ. ಹೌದು ಹೌದು ನಾನು ಬಹಳಷ್ಟು ಜ್ಞಾನ ಅಂತ ಹೇಳಿ ಬಂದಿಲ್ಲ ಅವರು. ಹೌದು ಹೌದಿಲ್ಲ. ಭಕ್ತಿಗೆ ಭಕ್ತಿದಿಂದ ಈ ಜನ್ಮ ಭಗವಂತ ಕೊಟ್ಟಾನಪ್ಪ ಅಂತಂದ್ರ ಒಂದಿನಾರೇ ಒಂದ್ ದಿವ್ಸರ ವರ್ಷನೊಳಗ 365 ದಿವಸದೊಳಗ ಒಂದಿನಾರೇ ಇವತ್ತಿನ ಒಂದ್ ದಿವ್ಸ ಭಕ್ತಿದಿಂದ ಭಕ್ತಿದಿಂದ ಆ ಮುತ್ತಾಗ ನಾವು ನಡೆದೇವಪ್ಪ ಅಂತಂದ್ರ ಹೌದು ಹೌದು ಕಾಯಿ ಕರ್ಪೂರ ಊದಿನ ಹಳ್ಳರೆ ತಗೊಂಡು ಹಿರಿಯರು ಹೇಳಿದ ಮಾತ ಒಂದ ಹೋಳಿಗೆ ಹುಗ್ಗಿ ಮಾಡಿ ಪ್ರಸಾದ ನಡೆದದ. ಹೌದು ಹೌದು ಹೌದಿಲ್ಲ. ಹೌದು ಎಷ್ಟೋ ಒಂದು ಪ್ರಸಾದ ಮಾಡ್ಕೊಂಡು ಈ ಜನ್ಮ ಸಾರ್ಥಕ ಮಾಡ್ಕೊಂಡು ಹೋಗುನ್ ಬರ್ರಿ ಅಂತ ಹೇಳಿ ಜೀರಂಗ್ಲಿ ಗ್ರಾಮದ ಹಿರಿಯರು ಹಾಗೂ ಸೊನ್ನಲಿ ಗ್ರಾಮದ ಹಿರಿಯರು ಈ ನರಿ ಹೊರಿಯ ಎಲ್ಲಾರು ಕೂಡಿ ಭಕ್ತಿದಿಂದ ಇಲ್ಲಿ ಬಂದಾರ, ಇಲ್ಲಿ ಕೂಡಿಕೊಂಡಾರ. ನಾವು ಬಹಳ ದೊಡ್ಡವಿದ್ದೀವಿ, ನಾವು ಬಹಳ ಜ್ಞಾನ ಬಹಳ ಅಂತ ಹೇಳಿ ಬಂದಾರ. ಇಲ್ಲಿ ಬಂದಿಲ್ಲ. ಅಂತ ಬೆಳೆಸೋಕಿಲ್ಲ ಬಂದಿಲ್ಲ. ಅದಕ್ಕೆ ಭಕ್ತಿಯಿಂದ ವಿನಯ ಭಾವದಿಂದ ನಾವು ಗುರುವಿಗೆ ದುಡಿದೇವಪ್ಪ ಅಂತಂದ್ರ ಹೌದು ಏನಾಗಬಹುದ್ರಿ. ಭಗವಂತ ಒಂದಿಲ್ಲ ಒಂದ್ ದಿವ್ಸ ನಮಗ ಏನ್ ಮಾಡ್ತಾನ, ಅವ ಆಶೀರ್ವಾದ ಕೊಟ್ಟೇ ಕೊಡ್ತಾನವ. ಹೌದು ಹೌದು ಕೊಡ್ತಾನ್ರಿಪ್ಪ. ಹ್ಯಾಂಗ ಭಕ್ತಿ ಮಾಡ್ದಪ್ಪ ಅಂತ ಕೇಳಿದ್ರ ಹ್ಯಾಂಗ ಭಕ್ತಿ ಮಾಡಿದ್ರಿಪ್ಪ. ಮಾಳಿಂಗರಾಯ ಭಕ್ತಿ ಮಾಡ್ದ. ಹೌದು ಎಂತ ಭಕ್ತಿ ಮಾಡ್ಯಾನ. ತನ್ನ ಶರೀರ ಎಲ್ಲ ಸುಟ್ಟ ಬಿಟ್ಟ. ಹೌದು ಹೌದು ಕಾಮ ಕ್ರೋಧ ಮದ ಮತ್ಸರ ಮೋಹ ಲೋಭ ಎಲ್ಲ ಹೌದು ಸುಟ್ಟು ಖರ್ಗ ಮಾಡಿಬಿಟ್ಟ. ಹೌದು ಹೌದು ಸುಟ್ಟು ಬಸ್ ಮಾಡದ ಅಂತ ಒಂದ ಭಕ್ತಿ ಮಾಡಿದವ. ಹೌದು ಹೌದು ಮಾಡ್ಯಾನ್ರಿಪ್ಪ. ಮಾಳಿಂಗರಾಯ ಭಕ್ತಿ ಮಾಡ್ಯಾನ ಈ ಕಲಿಯುಗದೊಳಗ. ಹೌದು
ಸಣ್ಣವ್ರು ನೋಡ್ತಾರ ದೊಡ್ಡವ್ರು ನೋಡ್ತಾರ ವರ್ಷಗೊಮ್ಮ ಅರ್ಸ ದೀಪಾವಳಿ ಹಬ್ಬಕ್ಕೆ ಮುಂಡಾ ಸಮಯ ಪರಮಾತ್ಮ ಕೊಡ್ತಾನ. ಹೌದೌದು ಅವನ ಭಕ್ತಿಗಾಗಿ. ಸತ್ತುಳ ಗ್ರಾಮ ಸಿಡಿಯಾಣದೊಳಗ ಭಕ್ತಿಯಿಂದ ಒಂದು ಹೋಮ ನೀಡ್ತಿದ್ದ ಗುರುವಿಗೆ. ಹೌದು ಹೋಮದ ಹೊಗಿ ಕೈಲಾಸ ತುಂಬೆಲ್ಲ ಕತ್ತಲ ಆವರಿಸಿಬಿಡ್ತು. ಹೌದೌದು ಅಂತ ಹೋಗಮದ ಹೋಗಿತ್ತು. ಬಹಳ ನನ್ನಲ್ಲಿ ಜ್ಞಾನದಪ್ಪ ಅಂತ ಹೇಳಿ ಮಾಳಿಂಗ್ರೆ ಅಂದಿಲ್ಲ ಅವಲ್ಲಿ. ಹೌದೌದು ಭಕ್ತಿದಿಂದ ಮಾಡಿ ಹೋಮದ ಹೊಗಿ ಕೈಲಾಸ ತುಂಬ ಕತ್ತಲ ಆವರಿಸಿಬಿಡ್ತು. ಹೌದು ಶಿವ ಪಾರ್ವತಿ ಪಗಡಿ ಆಟ ಆಡು ಸಂದರ್ಭದೊಳಗ ಏನೈತ್ರಿಪ್ಪ ಚಿತ್ತ ಬೀಳುವಂತ ಒಂದು ಪಗಡಿ ಪಟ್ಟಿ ಬೀಳ್ತಿದ್ವು. ಪಟ್ಟಿ ಬೀಳುವಂತ ಪಗಡಿ ಚಿತ್ತ ಬೀಳ್ತಿದ್ವು. ಹೌದೌದು ಡಬ್ಬ ಚಿತ್ತ ಬೀಳಗತ್ತಿದ್ದವು. ಹೌದೌದು ಪಾರ್ವತಿ ಕೇಳ್ತಾಳ ಪರಮಾತ್ಮಗ ಏನಂತ ಕೇಳಿದ್ರಿಪ್ಪ. ದೇವ ಇವು ಆಡುವಂತ ಪಗಡಿಗಳು ಹಿಂಗಾಗಿ ಬೀಳಕತ್ತೇವ. ಹೌದೌದು ಈ ಕೈಲಾಸ ತುಂಬಾ ಇಲ್ಲ ಕತ್ತಲ ವರ್ಷದ. ಹೌದು ಹೊಗಿ ಬಂದದ ಎಲ್ಲ ಕತ್ತಲಾಗದ ಎಲ್ಲಿದಿಂದ ಬಂದದ. ಹೌದು ಇಟ್ಟು ಅವಾಗ ಪರಮಾತ್ಮ ಹೇಳ್ತಾನ ದೇವಿ ಹೌದು ಸತ್ತುಳ ಗ್ರಾಮ ಸಿಡಿಯಾಣದಾಗ ಸಿದ್ಧ ಮಹಾಲಿಂಗರಾಯ ಭಕ್ತಿಯಿಂದ ಹೋಮ ನೀಡಿದ್ದಾನ ಗುರುವಿಗೆ ನೀಡಿದಾಗ ಅಂತ ಒಂದು ಭಕ್ತಿ ಹೋಗಿ ಕೈಲಾಸ ತುಂಬ ಎಲ್ಲ ಬಂದದ. ಹೌದು ಇಲ್ಲಿ ದುಂದಕಾರ ನಡೆದದ. ಇಷ್ಟು ಕೇಳಿ ಪಾರ್ವತಿ ಸುಮ್ಮಕೊಂಡಿರ್ಲಿಲ್ಲ. ಏನು ಮಾಡಿದ್ರಿಪ್ಪ ಅವ ಎಂತ ಮದಾನ ಅವನಿಗೆ ನೋಡಿ ಬರು ನಡಿ. ಹೌದು ಹಠ ತೊಟ್ಟಳಲ್ಲಿ ಹಠ ತೊಟ್ಟು. ಹೌದು ಅವಾಗ ಪರಮಾತ್ಮ ಹೇಳ್ತಾನ ಏನಂತ ಹೇಳಿದ್ರಿಪ್ಪ. ನಾವು ಹಿಂಗೆ ಹೋದ್ರೆ ಮಾಲಿಂಗರ ಖೂನ್ ಹಿಡಿತಾನ. ಹೌದು ಒಂದು ಮಹಾರೋಗ ತೊಡ್ಕೊಂಡು ಹೌದು ಕೆಟ್ಟ ಕಿವ ರಕ್ತ ದುರ್ಗಂಧ ವಾಸ ಹಿಡಿಬೇಕು ಹಂಗ ಹೋಗುನಂದ್ರ ಅವ್ರು. ಹೌದ್ರಿಪ್ಪ ಅಂತ ಮಾರೋಗ ತೊಟ್ಟುಕೊಂಡು ಸಿಡಿಯಾಣ ಗ್ರಾಮದ ಕಾತರ ಕಂಟಿ ಒಳಗೆ ಇಳಿದ್ರವ್ರು. ಹೌದು ಇಳ್ದಾಗ್ರಿಪ್ಪ. ಅವಾಗ ಅರುಳ ಮಾಳಿಂಗರಾಯ ಉಂಡ ಊಟ ಹೇಳ್ತಿದ್ದ ಕಂಡ ಕನಸು ಹೇಳ್ತಿದ್ದ ಮನದಂಗ ಮಾತು ಹೇಳ್ತಿದ್ದ ಕೈಲಾಸ ಸುದ್ದಿ ಪಾತಾಳ ಭೇದ. ಹೌದು ಹಿಂದ 12 ವರ್ಷ ಸುದ್ದಿ ಹೇಳ್ತಿದ್ದ ಮುಂದ 12 ವರ್ಷ ಸುದ್ದಿ ಹೇಳುವಂತ ಮಾಳಿಂಗರ ಖೂನ್ ಹಿಡಿದು ಬಿಟ್ಟ. ಹೌದ್ರಿಪ್ಪ. ಹೋಮದ ಕಂಬಳಿ ನೇಮದ ಬೆತ್ತ ತಾಯಿ ತಂದಿನ ಹಿಡ್ದಾನ ಗುರ್ತ. ಹೌದು ನ್ಯಾಲಿಗೆ ಹಚ್ಚಿ ನಕ್ಕಿ ಬಿಟ್ಟ. ಹೌದು ಅಮೃತ ಆಗಿ ಬಿಡ್ತಾವ ಅವನಿಗೆಲ್ಲ. ಹೌದ್ರಿಪ್ಪ ಅಂತ ತಾಯಿ ತಂದಿನ ತಂದು ಕುಂಡಿಸಿ ಬಿಡ್ತಾರ ಹೌದು ಗುರುವಿನ ಮುಂದ. ಹೌದು ಅವಾಗ ಅಲಗ ಆಡು ನಂದು ಇಚ್ಛಾ ಮಾಡ್ದ ಮಾಳಿಂಗರಾಯ. ಹೌದು ಜೋಡಡ್ಡ ಅಲಗ ಹಿಡಿದು ತನ್ನ ಧ್ಯೇಯಕ್ಕೆ ಹೊಡೆದ. ಹೌದು ಅಲಗ ಆಡಿ ಮಾಳಿಂಗರಾಯ ಬೆಳಕಿನ ತೆಗೆದ. ಹೌದು ಖರ್ಚಿನ ಡೇರ್ ಕಾಲ ಮ್ಯಾಗ ಬಿತ್ತು. ಕಾಜ ತೆಗೆದು ಪಂಕ್ತಿ ಮಾಡಿದ. ರಕ್ತ ತೆಗೆದು ಪಂಕ್ತಿಗೆ ಎಣ್ಣೆ ಹಾಕಿದ. ಮೈಯ ನರ ತೆಗೆದು ಪಂಕ್ತಿಗೆ ಹತ್ತಿ ಮಾಡಿದ. ರಕ್ತ ತೆಗೆದು ಪಂಕ್ತಿಗೆ ಎಣ್ಣೆ ಹಾಕಿದ. ಹೌದು ಎಲವ ತೆಗೆದು ಮಾಳ ಜೋಡು ಜೀವಿಗೆ ಹಚ್ಚಿ ಬಿಟ್ಟ ಮಾದೇವನ ಮುಂದೆ. ಹೌದು ಅವಾಗ ಪಾರ್ವತಿ ಇನ್ನಾರ ಕಣ್ತರದು ನೋಡು ಪರಮಾತ್ಮ ಅಂದಳು ದೇವ ಅಂದಳು. ಹೌದು ಈಗ ನೋಡು. ಅವಾಗ ಕೈಯನ್ನ ಹಾಲಿಗೆ ಕಸ್ಕೊಂಡು ಇಟ್ಟಾನ. ಅವಾಗ ಇದು ಏನ್ ಬೇಡ್ತಿ ಬೇಡ ಅಂದಾಕ್ರ ಪಾರ್ವತಿ ದೇವಿ ಕೊಳ್ಳಾಗ ನಾಗವಂತ ಕೊಟ್ಟಾಳ. ಇಸದ ಹಾಲು ಬೇಡದ ಅಮೃತ ಹಾಲು ಬೇಡದ. ವರ್ಷಕ್ಕೂ ಒಮ್ಮ ಅರ್ಸ ದೀಪಾವಳಿ ಹಬ್ಬಕ್ಕೆ ಮುಂಡಾಸ ಮುಯಾ ಅಂತ ಹೇಳಿ ಇದು ಭಕ್ತಿ ಮಾಡಿಸಿಂದ ಪಡ್ದಾನ. ಹೌದು ಧ್ಯಾನದಿಂದ ಪಡೆದಿಲ್ರಿಪ್ಪ ಇಲ್ಲಿ. ಸಾಕ್ರಿ ಭಾಳ ಮಾತಲ್ಕ್ ಹೋಗುನ್ ಬ್ಯಾಡ್ರಿ. ಸಾಕ್ರಿ ಒಂದೇ ಮಾತು ಅಟ್ಟೆ ಸಾಕ್ ಭಕ್ತಿ ಬೆಳೆಸ್ಕೊಟ್ಟಿದ್ದೇವೆ ಜ್ಞಾನ ಹಿಡಿತಾರ. ಹೌದು ಯಥಾ ಪ್ರಕಾರ ಸತ್ಯ ಸುಂದರ ಒಂದ್ ಚಾಲ ಹಾಡಿ ನಮ್ಮ ಕಲಾವಂತರು ಪಾಠ ಬಿಡೋಣ. ಹೌದು ಹಲೋ 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 ಜಗ